ವಿಶ್ವವಿಖ್ಯಾತ ನಾಡ ಹಬ್ಬ ಮೈಸೂರು ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ. ಅದೇ ನಿಟ್ಟಿನಲ್ಲಿ ನಿನ್ನೆ ಪಾರಂಪರಿಕ ಸೈಕಲ್ ಸವಾರಿ ಇತ್ತು. ಇಂದು ಪಾರಂಪರಿಕ ನಡಿಗೆಯನ್ನ ಆಯೋಜನೆ ಮಾಡಲಾಗಿರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ವಿಶ್ವವಿಖ್ಯಾತ ನಾಡ ಹಬ್ಬ ಮೈಸೂರು ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಇಂದು ಶಾಲಾ ಕಾಲೇಜುಗಳಿಗೆ, ಜನಸಾಮಾನ್ಯರಿಗೆ, ಇತಿಹಾಸ ಆಸಕ್ತರಿಗೆ ಪಾರಂಪರಿಕ ನಡಿಗೆಯನ್ನ ಆಯೋಜನೆ ಮಾಡಲಾಗಿರುವಂತದ್ದು. ಇನ್ನ ಪಾರಂಪರಿಕ ಕಟ್ಟಡದ ಪ್ರಾಮುಖ್ಯತೆ, ಹಿನ್ನೆಲೆ, ವಾಸ್ತುಶಿಲ್ಪ, ವಾಸ್ತುಶೈಲಿಯ ಮಹತ್ವವನ್ನ ಈ ಒಂದು ಪಾರಂಪರಿಕ ನಡಿಗೆಯಲ್ಲಿ ತೋರಿಸುವಂತಹ ಪ್ರಯತ್ನವನ್ನ ಇಲ್ಲಿ ಇದೀಗ ಮಾಡಲಾಗಿರುವಂತದ್ದು. ಪುರಾತತ್ವ ಇಲಾಖೆ, ವಸ್ತು ಸಂಗ್ರಹಾಲಯ ಹಾಗೆ ಪಾರಂಪರಿಕ ಇಲಾಖಾ ವತಿಯಿಂದ ಈ ಒಂದು ಪಾರಂಪರಿಕ ನಡಿಗೆಯನ್ನ ಆಯೋಜನೆ ಮಾಡಲಾಗಿದೆ. ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಜನಸಾಮಾನ್ಯರು, ಇತಿಹಾಸ ಆಸಕ್ತರು ಎಲ್ಲರೂ ಕೂಡ ವಿವಿಧ ಫಲಕಗಳನ್ನ ಇಟ್ಟುಕೊಂಡು ಪಾರಂಪರಿಕ ನಡಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಪುರಾತತ್ವ ಇಲಾಖೆಯಿಂದ ಈ ಒಂದು ನಡಿಗೆಯನ್ನ ಆಯೋಜನೆ ಮಾಡಲಾಗಿದೆ. ವಿವಿಧ ಘೋಷಗಳನ್ನ, ಫಲಕಗಳನ್ನ ಇಟ್ಟುಕೊಂಡು ಈ ಒಂದು ನಡಿಗೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ ಅಂತ ಹೇಳ್ಬಹುದು. ರಂಗಾಚಾರ್ಲು ಪುರಭವನದಿಂದ ಈ ಒಂದು ಪಾರಂಪರಿಕ ನಡಿಗೆ ವಾಕ್ ಆರಂಭವಾಗಿದ್ದು, ಇದೀಗ ದೊಡ್ಡ ಗಡಿಯಾರದಿಂದ ಮೂಲಕವಾಗಿ ಪ್ರಿನ್ಸೆಸ್ ಕ್ಲಬ್, 10ನೇ ಜಯಚಾಮರಾಜ ಒಡೆಯರ್ ವೃತ್ತ, ಅಂಬಾವಿಲಾಸ ಅರಮನೆ, 4ನೇ ಕೃಷ್ಣ ದೇವರಾಜ ಒಡೆಯರ್ ವೃತ್ತ, ಚಿಕ್ಕ ಗಡಿಯಾರ, ದೇವರಾಜ ಮಾರುಕಟ್ಟೆ, ಕೃಷ್ಣರಾಜೇಂದ್ರ ಆಸ್ಪತ್ರೆ ಸೇರಿದಂತೆ 14ಕ್ಕೂ ಹೆಚ್ಚು ಕಟ್ಟಡಗಳನ್ನ ಇದೀಗ ಮಾಡಲಾಗಿರುವಂತದ್ದು. ಇನ್ನ ಕೊಡಗು ಅರಭಾಷೆ ಗೌಡ ತಂಡವು ಕೂಡ ಇಲ್ಲಿ ಭಾಗಿಯಾಗಿರುವಂತದ್ದು. ಕೊಡಗು ಒಂದು ಡ್ರೆಸ್ ಅನ್ನ ಹಾಕಿಕೊಂಡು ಆ ಒಂದು ತಂಡವು ಕೂಡ ಭಾಗಿಯಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಸುಬ್ರಹ್ಮಣ್ಯ ಆತ್ರೇಯ, ATN TV ಮೈಸೂರು.